ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತಾಳುಪಿಟ್ಟು ಅಥವಾ ಒಡಪೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯ ವಿಧಾನದಲ್ಲಿ ಮಾಡ್ತಾರೆ, ಅದು ಬೇರೆ ಬೇರೆಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಈ ದಿನ ತಿಳಿಸ್ತೀನಿ. ನಾನು ಮೊದಲನೇದಾಗಿ ಒಂದು 2 ಮುಷ್ಟಿ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಮುಷ್ಟಿ ಆಗುವಷ್ಟು ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಬೇವಿನ ಸೊಪ್ಪನ್ನು ಕೂಡ ಚಿಕ್ಕ ಪೀಸ್ಗಳಾಗಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು 1 ಮುಷ್ಟಿಯಷ್ಟು ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಆಮೇಲೆ 1 ಮುಷ್ಟಿ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಅಂಟು ಬರಲಿ ಅಂತ. ಈಗ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಹಿಟ್ಟು ಹದ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಬರಬೇಕು. ಈಗ ಪೇಪರ್ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ಈ ಮಿಶ್ರಣವನ್ನು ಉಂಡೆ ರೀತಿ ಮಾಡಿಕೊಂಡು ಅದನ್ನು ರೊಟ್ಟಿ ಆಕಾರಕ್ಕೆ ಕೈಯಲ್ಲೇ ತಟ್ಟಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ತಟ್ಟಬೇಕು. ನೋಡಿ, ಈ ರೀತಿ ಆಗಿದೆ. ಈಗ ಇದನ್ನು ಒಂದು ಕಾವಲಿಯ ಮೇಲೆ ಬೇಯಿಸೋಣ. ನೀವು ಸೌತೆಕಾಯಿ ಕೂಡ ಹಾಕ್ಕೋಬಹುದು, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೀರು ಬದಲು ಸೌತೆಕಾಯಿಯನ್ನು ಹಾಕ್ಕೊಳ್ಳಿ, ಅದು ಕೂಡ ಬೇರೆ ಟೇಸ್ಟನ್ನೇ ಕೊಡುತ್ತೆ. ನೋಡಿ, ಈಗ ರುಚಿಕರವಾದ ಒಡಪೆ ಅಥವಾ ತಾಳುಪಿಟ್ಟು ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.